ಈಗ ನಾನು ನಿಫ್ಟಿಯ ವೀಕ್ಲಿ ಚಾರ್ಟ್ಗೆ ಹೋಗೋಣ. ನಿಫ್ಟಿಯ ಅಗೈನ್ ದಿಸ್ ಇಸ್ ನಾಟ್ ರೆಕಮೆಂಡೇಶನ್. ನಾ ಏನೇ ಹೇಳಿದ್ರು ರೆಕಮೆಂಡೇಶನ್ ಅಲ್ಲ. ಇದನ್ನ ಒಂದು ಪ್ರೈಸ್ ಆಕ್ಷನ್ ತೋರಿಸ್ಲಿಕ್ಕೋಸ್ಕರ ನಿಮ್ಗೋಸ್ಕರ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ರೈಸ್ ಆಕ್ಷನ್ ಅಂದ್ರೆ ಅದರ ಮಹತ್ವಗಳು, ಟ್ರೆಂಡ್ ಲೈನ್ನ ಮಹತ್ವಗಳು ಇದನ್ನ ತೋರ್ಸೋಕ್ಕೋಸ್ಕರ ಮಾಡ್ತಾ ಇದೀನಿ. ಅಗೇನ್ ಇದರಿಂದ ನೀವು ಯಾವುದೇ ಒಂದು ಟ್ರೇಡಿಂಗ್ ಕಾಲ್ಸ್ ಅಂತ ಅನ್ಕೊಂಡು ಮಾಡಕ್ ಹೋಗ್ಬೇಡಿ. ಇದನ್ನ ಹೇಳಲೇಬೇಕು ನಾನು ನಿಮಗೆ ಯಾವುದೇ ತರ ಟ್ರೇಡಿಂಗ್ ಕಾಲ್ಸ್ ಕೊಡ್ತಾ ಇಲ್ಲ. ನೋಡಿ ಅಗೇನ್ ಹೊಸಬ್ರು ಎಷ್ಟು ಜನ ಇದ್ರೆ ಅವ್ರಿಗೋಸ್ಕರ ತೋರಿಸ್ತಾ ಇದೀನಿ. ಇದು ಕೋವಿಡ್ ಲೈನ್. ಏನ್ ಕೋವಿಡ್ ಲೈನ್ ಅಂದ್ರೆ ಮಾರ್ಕೆಟ್ ಕೋವಿಡ್ ಅಲ್ಲಿ ಇಲ್ಲಿ ತನಕ ಬಿದ್ದು ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ. ಯಾಕೆ ಇಲ್ಲಿ ಎರಡು ಲೈನ್ ಇದೆ? ಇಲ್ಲೊಂದು ಮೇಲಿನ ಲೈನ್ ಏನಾದ್ರು ಬೌನ್ಸ್ ಬ್ಯಾಕ್ ಆಗುತ್ತೆ ಅಥವಾ ಕೆಳಗಿನ ಲೈನ್ ಆದ್ರೂ ಬೌನ್ಸ್ ಆಗುತ್ತೆ. ಕೆಳಗಿನ ಲೈನ್ ಬೌನ್ಸ್ ಆಗುತ್ತೆ, ಇಲ್ಲಾಂದ್ರೆ ಮೇಲಿನ ಲೈನ್ ಬೌನ್ಸ್ ಆಗುತ್ತೆ. ಸೊ ಯಾವ್ದಾದ್ರು ಒಂದು ಲೈನ್ ಇದೆ ನೋಡಿ, ಇಲ್ಲೂ ಕೂಡ ಮೇಲಿನ ಲೈನ್ ಬೌನ್ಸ್ ಆಯ್ತು. ಸೊ ಇದು ಒಂದು ಸಪೋರ್ಟ್ ರೇಷನ್ಸ್ ಯಾವತ್ತೂ ಒಂದು ಸಿಂಗಲ್ ಲೈನ್ ಅಲ್ಲ, ಡಬಲ್ ಲೈನ್, ಒಂದು ಝೋನ್ ಇರುತ್ತೆ ಯಾವತ್ತೂ. ಆ ಝೋನ್ ಇಂದ ಬೌನ್ಸ್ ಬ್ಯಾಕ್ ಆಗ್ಬೋದು. ಸಪೋರ್ಟ್ ರೇಷನ್ಸ್ ಯಾವ ತರ ವರ್ಕ್ ಆಗುತ್ತೆ? ಈ ತರ ಒಂದು ಲೈನ್ ಇದ್ರೆ ಹಿಂಗೆ ಬೌನ್ಸ್ ಬ್ಯಾಕ್ ಆಗ್ತಾ ಇರುತ್ತೆ ಅಥವಾ ಹಿಂಗೆ ಬೌನ್ಸ್ ಆಗ್ತಾ ಇರುತ್ತೆ. ಯಾವಾಗ ಇದು ಕೆಳಗೆ ಬಂದು ಟೆಸ್ಟ್ ಮಾಡಿ ಹಿಂಗೆ ಬಿದ್ಬಿಡುತ್ತೋ ಅವಾಗ ಇದು ನನ್ನ ರೆಸಿಸ್ಟೆನ್ಸ್ ಆಗುತ್ತೆ. ಇಲ್ಲಿ ತನಕ ಇದು ಸಪೋರ್ಟ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಅಂದ್ರೆ ಮೇಲೆ ಹೋಗ್ಬಿಡಲ್ಲ. ಅವಾಗ ಇಲ್ಲಿಂದಾದ್ರೂ ಬೌನ್ಸ್ ಬ್ಯಾಕ್ ಆಗ್ಬೋದು, ಕೆಳಗಿಂದಾದ್ರೂ ಬೌನ್ಸ್ ಬ್ಯಾಕ್ ಆಗೋದು ಅಲ್ವಾ? ಈ ತರ ಒಂದು ಆಗ್ತಾ ಇರುತ್ತೆ. ಸೊ ನಮಗೆ ಲಾಸ್ಟ್ 5 years ಇಂದ ಕೋವಿಡ್ ಆಗಿ 5 years 6 years ಅನ್ಬೇಕೀಗ, ಲಾಸ್ಟ್ 6 ವರ್ಷಗಳಿಂದ 6 years ಇಂದ ಈ ಒಂದು ಝೋನ್ ನ ಕೆಳಗೆ ಪ್ರೈಸ್ ಆಕ್ಷನ್ ಆಗಿಲ್ಲ. ಪ್ರೈಸ್ ಆಕ್ಷನ್ ಅಂದ್ರೆ ಏನು? ಇದನ್ನ ಬೀಟ್ ಮಾಡಿ ಒಂದು ಹಸಿರು ಕಲರ್, ಒಂದು ರೆಡ್ ಕಲರ್ ಒಂದು ಮೊಮೆಂಟಮ್ ಹ್ಯಾಂಡ್ ಬರಬೇಕು, ಟೆಸ್ಟ್ ಮಾಡಿ ವಾಪಸ್ ಟೆಸ್ಟ್ ಮಾಡಿ ಬೆಳಬೇಕು. ಈ ಒಂದು ಲೆವೆಲ್ ನ ತೆಗಿಬೇಕು ಮತ್ತೆ ಒಂದು ರೆಡ್ ಕಲರ್ ಮೊಮೆಂಟಮ್ ಅಲ್ಲಿ, ಅಥವಾ ಎರಡು ರೆಡ್ ಕಲರ್ ಕಂಟಿನ್ಯೂಸ್ ಮೊಮೆಂಟಮ್ ಕ್ಯಾಂಡಲ್ಗಳು ಬಂದ್ರು ಪ್ರೈಸ್ ಆಕ್ಷನ್ ಅಂತ ಅನ್ಕೋಬಹುದು ನಾವು. ಇದು ರೆಡ್ ಕಲರ್ ಬಂದು ಟೆಸ್ಟ್ ಮಾಡಿ ಕೆಳಗಿನ ಲೈನ್ ಅಥವಾ ಮೇಲಿನ ಲೈನ್ ಎರಡರಲ್ಲೊಂದು ಟೆಸ್ಟ್ ಮಾಡಿ ಈ ಒಂದು ಕ್ಯಾಂಡಲ್ ನ ಬಾಟಮ್ ನ ತೆಗಿಬೇಕಂದ್ರೆ ಇನ್ನೊಂದು ರೆಡ್ ಕಲರ್ ಬರ್ಬೇಕಾದ್ರೆ ಕೆಳಗೆ ಕ್ಲೋಸ್ ಕೊಡಬೇಕು. ಕೊಟ್ಟರೆ ಪ್ರೈಸ್ ಆಕ್ಷನ್ ಅನ್ಕೋಬಹುದು. ಈ ತರ ಆದ್ರೆ ಪ್ರೈಸ್ ಆಕ್ಷನ್ ಅನ್ಕೋಬಹುದು. ಆ ತರ ಲಾಸ್ಟ್ 6 years ಇಂದನೂ ಒಂದು ಸರಿನೂ ಪ್ರೈಸ್ ಆಕ್ಷನ್ ಆಗಿಲ್ಲ. ಇಲ್ಲೂ ಆಗಿಲ್ಲ. ಅಬ್ಸರ್ವ್ ಮಾಡಿ, ಒಂದು ಕ್ಯಾಂಡಲ್ ಬಂತು, ಟೆಸ್ಟ್ ಮಾಡಕ್ ಹೋಯ್ತು, ಬಟ್ ಇದನ್ನ ಬೀಟ್ ಮಾಡಕ್ ಆಗಿಲ್ಲ. ಈ ಬಾಟಮ್ ನೋಡಿ, ಈ ಬಾಟಮ್ ಜೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ, ಇಲ್ಲೆಲ್ಲೂ ಬೀಟೇ ಮಾಡಿಲ್ಲ ಅಲ್ವಾ? ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ತಾ ಹೋಯ್ತು, ಇಲ್ಲೆಲ್ಲ ಬೌನ್ಸ್ ಬ್ಯಾಕ್ ಆಯ್ತು, ಇಲ್ಲೂ ಮೇಲಿನ ಲೈನ್ ಬೌನ್ಸ್ ಬ್ಯಾಕ್ ಆಯ್ತು. ಇಲ್ಲಿ ಮಾತ್ರ ಬೀಟ್ ಮಾಡ್ದಂಗೆ ಕಾಣಿಸ್ತು ನಿಮ್ಗೆ. ಇಲ್ಲಿ ನೋಡಿ, ಜೂಮ್ ಮಾಡಿ ತೋರಿಸ್ತಾ ಇದೀನಿ. ಬೀಟ್ ಮಾಡ್ತು, ರೆಡ್ ಕಲರ್ ಅಲ್ಲಿ ಬಂತು, ಇಲ್ಲಿ ಬಂದು ವಾಪಸ್ ಟೆಸ್ಟ್ ಮಾಡಕ್ ಹೋಯ್ತು. ಇದರ ಕೆಳಗೆ ಅಕಸ್ಮಾತ್ ರೆಡ್ ಕಲರ್ ಒಂದು ಕ್ಯಾಂಡಲ್ ಬಂದ್ಬಿಟ್ಟಿದ್ರೆ ಈ ಒಂದು ಝೋನ್ ನ ಬೀಟ್ ಮಾಡ್ತು ಅಂತ ಅನ್ಕೋಬೋಯ್ತು. ಬಟ್ ನೋಡಿ, ವಾಪಸ್ ಬೌನ್ಸ್ ಬ್ಯಾಕ್ ಆಗೋಯ್ತು ಒಳಗೆ. ಮತ್ತೆ ಹೋಗಿ ಅದೇ ಜಾಗದಲ್ಲೇ ಸಪೋರ್ಟ್ ತಗೊಂಡು ಅಲ್ಲೇ ಇತ್ತು. ಈ ಸರಿ ಮತ್ತೆ ಒಂದು ರೆಡ್ ಕಲರ್ ಕ್ಯಾಂಡಲ್ ಬಂದರೂ ನನಗೆ ಇನ್ನೂ ಅದು ಈ ಒಂದು ಬಾಟಮ್ ನ ಬೀಟ್ ಮಾಡಿಲ್ಲ. ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ಮುಂದಿನ ವಾರ ನಂಗೊಂದು ರೆಡ್ ಕಲರ್ ಕ್ಯಾಂಡಲ್ ಇಲ್ಲಿ ಬಂದ್ಬಿಡ್ತು ಅನ್ಕೊಳ್ಳೋಣ, ಅಕಸ್ಮಾತ್ ಆಯ್ತಾ, ಈ ಒಂದು ಝೋನ್ ಕೆಳಗೆ ರೆಡ್ ಕಲರ್ ಕ್ಯಾಂಡಲ್ ಬಂತು ಅನ್ಕೊಳ್ಳೋಣ, ಈ ಒಂದು ಇದರ ಕೆಳಗೆ ಒಂದು ರೆಡ್ ಕಲರ್ ಕ್ಯಾಂಡಲ್ ಬಂತು ಅಂದರೆ ನನಗೆ 6 years ಆದ ಮೇಲೆ ನನಗೆ ಒಂದು ಪ್ರೈಸ್ ಆಕ್ಷನ್ ಆಗಿದೆ ಅಂತ ಅನ್ಕೋಬಹುದು. ಇಟ್ಸ್ ಅ ಗ್ರೇಟ್ ಇಂಡಿಕೇಶನ್ ಫಾರ್ ನಮ್ಮ ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಮತ್ತೆ ನಮ್ಮ ಒಂದು ಮಲ್ಟಿಪಲ್ ರೀಸನ್ಸ್ಗೆ ನಮಗೆ ಇದು ಹೆಲ್ಪ್ ಆಗುವಂಥ ಒಂದು ವಿಷಯ. ಬಟ್ ಅಕಸ್ಮಾತ್ ನಂಗೆ ಇದ್ರ ಮೇಲೆ ಬೌನ್ಸ್ ಬ್ಯಾಕ್ ಆಯ್ತು ಅಂತ ಅನ್ಕೊಳ್ಳೋಣ. ಸದ್ಯಕ್ಕೆ ಇದೊಂದು ಇನ್ಸೈಡ್ ಬಾರ್ ತರ ಇದೆ ಅಲ್ವಾ? ಈ ಒಂದು ಕ್ಯಾಂಡಲ್ ನ ಒಳಗೆ ಇದೆ. ಸೊ ಹಾಗೆ ನಾನು ಇದನ್ನ ಒಂದು ವೀಕ್ಲಿ ಕ್ಯಾಂಡಲ್ ಅಲ್ಲಿ ಇದನ್ನ ಒಂದು ಇನ್ಸೈಡ್ ಬಾರ್ ತರ ಇದೆ. ಸೊ ಇದು ಆದ್ರಿಂದ ನನಗೆ ಈ ಒಂದು ಝೋನ್ ನನಗೆ ಒಂದು ರೆಸಿಸ್ಟೆನ್ಸ್ ಸಪೋರ್ಟ್ ಝೋನ್ ಆಗಿ ಉಳ್ಕೊಂಡಿರುತ್ತೆ. ಮೇಲೆ ಹೋದ್ರೂ ಇಲ್ಲಿಂದ ಒಂದು ಜಾಗದಿಂದ ಬೌನ್ಸ್ ಬ್ಯಾಕ್ ಆಗಿದೆ, ಟೆಸ್ಟ್ ಮಾಡಿ ವಾಪಸ್ ಬರ್ತಾ ಅಥವಾ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ಒಂದು ಆಲ್ ಟೈಮೇ ಹೋಗುತ್ತೆ ಅಂತ ನಮಗೆ ಬರುವ ದಿನಗಳು ಗೊತ್ತಾಗುತ್ತೆ. ಯಾಕಂದ್ರೆ ಇದು ನನ್ನ ಸಪೋರ್ಟ್ ರೇಷನ್ಸ್ ಈಗ ವೆರಿ ಕ್ಲಿಯರ್ ಆಗಲ್ವಾ? ಸಪೋರ್ಟ್ ರೇಷನ್ಸ್ ಇದರಿಂದ. ಸೊ ಇದೊಂದು ಇನ್ಸೈಡ್ ಬಾರೋ ಅದರಿಂದ ನನಗೆ ಬೌನ್ಸ್ ಬ್ಯಾಕ್ ಆದ್ರೂ ನಾಳೆ ಬಜೆಟ್ ಮೇಲೆ ವಾಪಸ್ ಈ ಲೆವೆಲ್ ಟೆಸ್ಟ್ ಮಾಡುತ್ತಾ, ಮತ್ತೆ ಈ ಲೆವೆಲ್ ಟೆಸ್ಟ್ ಮಾಡಕ್ ಹೋಗುತ್ತಾ, ಮತ್ತೆ ಈ ಒಂದು ಲೋವರ್ ಕೋವಿಡ್ ಲೈನ್ ಟೆಸ್ಟ್ ಮಾಡುತ್ತಾ ಅಥವಾ ಅಪ್ಪರ್ ಲೆವೆಲ್ ಕೋವಿಡ್ ಟೆಸ್ಟ್ ಮಾಡುತ್ತಾ, ಇದು ಫಾಸ್ಟ್ ಆಗುತ್ತಾ ಸ್ಲೋ ಆಗುತ್ತಾ, ಪ್ರತಿಯೊಂದು ನೋಡ್ಕೊಂಡು ನಾವು ಡಿಸೈಡ್ಗಳನ್ನ ನಾವು ಮಾಡಿಕೊಳ್ಳಬಹುದು. ಓಕೆನಾ? ಸದ್ಯಕ್ಕೆ ನೋಡಿ, ಈಗ ನಾನು ಇದು ವೀಕ್ಲಿ ಕ್ಯಾಂಡಲ್ ತೋರಿಸಿದಂಥ ವಿಷಯ. ಡೈಲಿಗೆ ಬರ್ತೀನಿ. ಡೈಲಿಲಿ ಬ್ಯೂಟಿಫುಲ್ ವಿಷಯಗಳು ನಾನು ಕಣ್ಣು ಬೀಳ್ತಾ ಇದೆ. ಏನ್ ಬ್ಯೂಟಿಫುಲ್ ವಿಷಯಗಳು? ನಾನು ಅರೌಂಡ್ ಈ ಜಾಗದಲ್ಲೋ ಮರ್ತೋಗಿ ನಾನು ಎಲ್ಲಿ ಬಂದೆ ಅಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ಬಂದಾಗ. ಸೊ ಈ ಜಾಗದಲ್ಲೇ ಅನ್ಕೊಳ್ಳೋಣ. ಅದೇ ಈ ಜಾಗದಲ್ಲೇ ಬಂದಿದ್ದೆ ನಾನು ಅಲ್ವಾ, ಫ್ಯೂ ಡೇಸ್ ಬ್ಯಾಕ್ ಬಂದಾಗ. ಸೊ ಈ ಜಾಗದಲ್ಲಿ ನಾನು ಬಂದಾಗ ಇದನ್ನ ಡೇಂಜರ್ ಝೋನ್ ಅಂತ ಮಾರ್ಕ್ ಮಾಡಿದೆ. ಯಾಕೆ ಡೇಂಜರ್ ಝೋನ್ ಮಾರ್ಕ್ ಮಾಡಿದೆ? ಒಂದು, ಈ ಕೋವಿಡ್ ಅಪ್ಪರ್ ಲೈನ್ ಕರೆಕ್ಟಾ? ಈ ಕೋವಿಡ್ ಅಪ್ಪರ್ ಲೈನ್, ಈ ಹಳದಿ ಕಲರ್ ಲೈನ್ ಜೂಮ್ ಔಟ್ ಮಾಡಿ ವೀಕ್ಲಿ ತೋರಿಸಿದ್ನಲ್ಲ, ಅದೇ ಕೋವಿಡ್ ಲೋವರ್ ಝೋನ್ ಅಪ್ಪರ್ ಲೈನ್ ಇದು ಅಲ್ವಾ? ಇದು ಬೌನ್ಸ್ ಬ್ಯಾಕ್ ಆಗ್ತಾ ಇತ್ತು ಈ ಪಾಯಿಂಟ್ ಅಲ್ಲಿ. ಸೊ ಅದೊಂದು ಲೈನ್ ಇತ್ತು. ಅಷ್ಟು ಮಾತ್ರ ಅಲ್ಲ, ನನಗೆ ಈ 277 26,277 ಏನಿದೆ, ಹಿಸ್ಟಾರಿಕಲಿ ಇದರ ಮೇಲೆ ಪ್ರೈಸ್ ಆಕ್ಷನ್ ಆಗಿಲ್ಲ. ನೋಡಿ, ಇಲ್ಲೂ ಕೂಡ ಈ ಜಾಗದಿಂದ ಬೌನ್ಸ್ ಬ್ಯಾಕ್ ಆಯ್ತು, ಇಲ್ಲೂ ಕೂಡ ಇಲ್ಲಿ ಬೌನ್ಸ್ ಬ್ಯಾಕ್ ಆಗಿದೆ. ಹಿಂದೆ ಕೂಡ ಈ ಒಂದು ಲೆವೆಲ್ ನ ಮೇಲೆ ಪ್ರೈಸ್ ಆಕ್ಷನ್ಗಳು ಆಗಿಲ್ಲ.
ಸೊ ಅದೊಂದು ಲೈನ್ ಇತ್ತು. ಅಷ್ಟು ಮಾತ್ರ ಅಲ್ಲ, ಈ ನೀಲಿ ಕಲರ್ ಲೈನ್ ನೋಡಿ, ಈ ನೀಲಿ ಕಲರ್ ಲೈನ್ ಸ್ಪೆಷಾಲಿಟಿ ಏನಂದ್ರೆ, ಈ ನೀಲಿ ಕಲರ್ ಲೈನ್ ಯಾವಾಗ ಮಾರ್ಕೆಟ್ ಮುಟ್ತಾ ಇದೆಯೋ ಲಾಸ್ಟ್ ಡಿಸೆಂಬರ್ 2024ರಿಂದ, ಆಯ್ತಾ. ಸೊ ಯಾವಾಗ ನೀಲಿ ಕಲರ್ ಲೈನ್ ಮುಟ್ತಾ ಇದೆಯೋ ಅಲ್ಲಿಂದ ಅದು ಕ್ರಾಶ್ ಆಗ್ತದೆ ಮಾರ್ಕೆಟ್. ನೋಡಿ ಇಲ್ಲಿ ಕ್ರಾಶ್ ಆಗ್ತಿದೆ, ಕ್ರಾಶ್ ಕ್ರಾಶ್ ಕ್ರಾಶ್. ಇದೆಲ್ಲ ಮಲ್ಟಿಪಲ್ ರೀಸನ್ಸ್ ಈ ಜಾಗದಲ್ಲಿ ಆಗ್ತಾ ಇದೆ. ಸೊ ಈ ನೀಲಿ ಕಲರ್ ಲೈನ್ ಕೂಡ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಲೈನ್ ಆಗಿತ್ತು. ಆ ಮೂರೂ ಜಾಗ ನನಗೆ ಈ ಜಾಗದಲ್ಲಿ ಇತ್ತು. ಏನೇನು, ಒಂದು ಹಳದಿ ಕಲರ್ ಲೈನು, ಈ ಕೋವಿಡ್ ಸಪೋರ್ಟ್ ಲೈನ್ ನ ಮೇಲಿನ ಲೈನ್, ಈ ನೀಲಿ ಕಲರ್ ಲೈನ್, ಪ್ಲಸ್ ಈ 26,200. ಈ ಮಲ್ಟಿಪಲ್ ರೀಸನ್ಸ್ ಇಂದ, ಪ್ಲಸ್ ಇಲ್ಲಿಂದ ಬಿದ್ದಿತ್ತು ಮಾರ್ಕೆಟ್, ಕರೆಕ್ಟಿವ್ ಆಗಿ ಮೇಲೆ ಹೋಗಿತ್ತು ಅಲ್ವಾ. ಓವರ್ ಆಲ್ ನೋಡಿ ಕರೆಕ್ಟಿವ್ ಆಗಿ ಮೇಲೆ ಹೋಗಿತ್ತಾನೆ ಇದು. ಸೊ ಕರೆಕ್ಟಿವ್ ಆಗಿ ಮೇಲೆ ಹೋಗಿತ್ತು. ಆ ಒಂದು ಕಾರಣದಿಂದನೂ ಕೂಡ ನೋಡಿ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಮಾರ್ಕೆಟ್, ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಫಾಸ್ಟ್ ಆಗಿ ಬಂತು ಮಾರ್ಕೆಟ್. ಅದೇ ವಾಪಸ್ ಹೋಗ್ಬೇಕಾದ್ರೆ ಸ್ಲೋ ಆಗಿ ಎಷ್ಟೊಂದು ಕ್ಯಾಂಡಲ್ ಬೇಕಾಯ್ತು. ಇಲ್ಲಿ ಕಮ್ಮಿ ಕ್ಯಾಂಡಲ್ ಬೇಕಾಯ್ತು ಬೀಳಕ್ಕೆ, ಇಲ್ಲಿಂದ ಇಲ್ಲಿಗೆ ಬರ ಕಮ್ಮಿ ಕ್ಯಾಂಡಲ್ ಬೇಕು. ಬಟ್ ಇಲ್ಲಿ ಅದೇ ಜಾಗದಿಂದ ವಾಪಸ್ ಮೇಲೆ ಹೋಗಕ್ಕೆ ಕಮ್ಮಿ ಕ್ಯಾಂಡಲ್ ಜಾಸ್ತಿ ಕ್ಯಾಂಡಲ್ ಬೇಕಾಯ್ತು. ಸೊ ಸ್ಲೋ, ಇದು ಫಾಸ್ಟ್. ಈ ಮಲ್ಟಿಪಲ್ ರೀಸನ್ಸ್ ಇಂದ ನನಗೆ ಈ ಒಂದು ಜಾಗ ಡೇಂಜರ್ ಝೋನ್ ಅಂತ ಮಾರ್ಕ್ ಮಾಡಿದ್ದೆ. ಈಗ ಅದೇ ರೀತಿ ಮಾರ್ಕೆಟ್ ಡೇಂಜರ್ ಝೋನ್ ಅಲ್ಲೇ ಬಂದು ಕೂತ್ಕೊಂಡಿದೆ. ಓಕೆ, ಡೇಂಜರ್ ಝೋನ್ ಇಂದ ಬಿತ್ತು ಮಾರ್ಕೆಟ್ ಬಿತ್ತು. ಲಾಸ್ಟ್ ಟೈಮ್ ಅನ್ಕೊಂಡಂಗೆ ಮಾರ್ಕೆಟ್ ಬಿತ್ತು. ಈಗ ಒಂದೇನು ವೀಕ್ಲಿ ತೋರಿಸಿದೆ ನಿಮಗೆ, ಲೋವರ್ಡ್ ಕೋವಿಡ್ ಲೈನ್ ಕೆಳಗೆ ಈ ಲೋವರ್ ಕೋವಿಡ್ ಕೆಳಗೆ ಪ್ರೈಸ್ ಆಕ್ಷನ್ ಆಗಿಲ್ಲ, ವೀಕ್ಲಿ ಚಾರ್ಟ್ ಅಲ್ಲಿ ತೋರಿಸಿದೆ. ಅದೊಂದು ಬೌನ್ಸ್ ಬ್ಯಾಕ್ ಪಾಯಿಂಟ್ ಇರುತ್ತೆ. ಎರಡನೇ ಬೌನ್ಸ್ ಬ್ಯಾಕ್ ಪಾಯಿಂಟ್ ಏನಂದ್ರೆ, ಈ 25,111 ಇದು ನನ್ನ ಹಳೆ ಲೈನ್, ಇದು ಹೊಸ ಲೈನ್ ಅಲ್ಲ, ತುಂಬಾ ಹಿಂದಿನಾನು ಈ ಲೈನ್ ಇದೆ ಅಂತ. ಆ ಜಾಗದಿಂದಾನೇ ಬೌನ್ಸ್ ಬ್ಯಾಕ್ ಆದಂಗೆ ಕಾಣಿಸ್ತದೆ ಮಾರ್ಕೆಟ್. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಈ ಕೆಳಗಿನ ಒಂದು ನೀಲಿ ಕಲರ್ ಲೈನ್, ಇದು ಮೇಲಿನ ನೀಲಿ ಕಲರ್ ಲೈನ್ ಬೀಳ್ತಾ ಇತ್ತು ಮಾರ್ಕೆಟ್. ಈ ಕೆಳಗಿನ ನೀಲಿ ಕಲರ್ ಲೈನ್ ನ ಸ್ಪೆಷಾಲಿಟಿ ನೋಡಿ. ಏನ್ ಕೆಳಗಿನ ನೀಲಿ ಕಲರ್ ಲೈನ್ ಸ್ಪೆಷಾಲಿಟಿ ನೋಡಿ, ಕೆಳಗಿನ ನೀಲಿ ಕಲರ್ ಲೈನ್ ಸ್ಪೆಷಾಲಿಟಿ ಏನು, ಮಾರ್ಕೆಟ್ ಈ ಜಾಗಕ್ಕೆ ಬಂದಾಗ ಇಲ್ಲೆಲ್ಲ ಸಪೋರ್ಟ್ ತಗೊಂಡಿದೆ ಕಾಣಿಸ್ತಾ ಇದೆ. ಈ ಜಾಗಕ್ಕೆ ಬಂದಾಗ ಬೌನ್ಸ್ ಬ್ಯಾಕ್ ಆಗ್ತದೆ, ರೀಸೆಂಟ್ ಆಗುವ ಬೌನ್ಸ್ ಬ್ಯಾಕ್ ಅಲ್ವಾ. ಸೊ ಈ ಜಾಗದಿಂದ ರೀಸೆಂಟ್ ಟೈಮ್ಸ್ ಅಲ್ವೇ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ ಈ ಪಾಯಿಂಟ್ ಅಲ್ಲಿ, ನೀಲಿ ಕಲರ್ ಲೈನ್ಗಳಲ್ಲಿ. ಹಾಗಾಗಿ ಈ ನೀಲಿ ಕಲರ್ ಲೈನ್ ಕೂಡ ಇನ್ನು ಹಿಂದೆನೂ ಆಗಿದೆ, ಎಷ್ಟೊಂದು ಸರಿ ಬೌನ್ಸ್ ಬ್ಯಾಕ್ ಆಗಿದೆ. ಸೊ ಆ ನೀಲಿ ಕಲರ್ ಲೈನ್ ಕೆಳಗಡೆ ಪ್ರೈಸ್ ಆಕ್ಷನ್ ಆಗಿಲ್ಲ. ಏನ್ ಪ್ರೈಸ್ ಆಕ್ಷನ್ ಅಂದ್ರೆ, ಬಂತು, ಡೋಜಿ ಮಾಡ್ತು, ರೆಡ್ ಕಲರ್ ಬಂತು. ಅಕಸ್ಮಾತ್ ಇದ್ರ ಕೆಳಗಡೆ ಏನಾದ್ರು ಒಂದು ರೆಡ್ ಕಲರ್ ಬಂದಿದ್ರೆ, ಇದರ ಕೆಳಗೆ ನೀಲಿ ಕಲರ್ ಲೈನ್ ಕೆಳಗೆ ಪ್ರೈಸ್ ಆಕ್ಷನ್ ಆಗಿದೆ ಅಂತ ಅನ್ಕೋಬಹುದು. ಆಗದೇನೆ ಈ 25,111 ಕೂಡ ನನ್ನ ಹಳೆ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್. ಮತ್ತೆ ನನ್ನ ವೀಕ್ಲಿ ಚಾರ್ಟ್ ಅಲ್ಲಿ ಕೂಡ ಇದ್ರ ರೆಡ್ ಕಲರ್ ಬಂದಿದ್ದು ಕೆಳಗೆ ಪ್ರೈಸ್ ಆಕ್ಷನ್ 6 ವರ್ಷದಿಂದ ಆಗಿಲ್ಲ. ಪ್ಲಸ್ ಈ ನೀಲಿ ಕಲರ್ ಲೈನ್ ಕೂಡ ಬಂದಿದೆ, ಇಲ್ಲೂ ಕೂಡ ಒಂದು ಬೌನ್ಸ್ ಬ್ಯಾಕ್ ಇದೆ. ಸೊ ಹಾಗಾಗಿ ನನಗೆ ಒಂದು ಬೌನ್ಸ್ ಬ್ಯಾಕ್ ಝೋನ್ ಅಲ್ಲಿ ಮಾರ್ಕೆಟ್ ನಿಂತಿದೆ. ಅಕಸ್ಮಾತ್ ನಾಳಿದ್ದು ಬಜೆಟ್ ಇದೆ, ಬಜೆಟ್ ಆದ ಮೇಲೆ ನನಗೆ ಅರ್ಲಿ ಇಂಡಿಕೇಶನ್ ವೀಕ್ಲಿ ನನಗೆ ವೀಕ್ ಕಾಯ್ಬೇಕು ನಾನೀಗ. ಅಂದ್ರೆ ಒಂದು ಕೋವಿಡ್ ಲೈನ್ ನ ಕೆಳಗೆ ಒಂದು ರೆಡ್ ಕಲರ್ ಮೊಮೆಂಟಮ್ ಬಂದಿದೆ, ಆಮೇಲೆ ಒಂದು ಇನ್ಸೈಡ್ ಬಾರ್ ಮಾಡಿದೆ, ಒಂದು ಹಸಿರು ಕಲರ್ ಇನ್ಸೈಡ್ ಬಾರ್ ಮಾಡಿದೆ. ನನಗೆ ಒಂದು ವೀಕ್ ಆದ್ಮೇಲೆ ಒಂದು ರೆಡ್ ಕಲರ್ ಬಂದಿದೆ ನೋಡ್ಬೇಕಾಗತ್ತೆ, ಒಂದು ವೀಕ್ ಕಾಯಬೇಕು. ಬಟ್ ಅದಕ್ಕಿಂತ ಅರ್ಲಿ ಇಂಡಿಕೇಶನ್ ನಂಗೆ ಏನ್ ಕೊಡ್ತಾ ಇದೆ, ಅಕಸ್ಮಾತ್ ನನಗೆ ಯಾವ್ದಾದ್ರು ಒಂದು ಡೈಲಿ ಚಾರ್ಟ್ ಅಲ್ಲಿ ನನಗೆ ಇದರ ಕೆಳಗೆ ಒಂದು ಕ್ಲೋಸಿಂಗ್ ಕೊಟ್ಟರೆ, ರೆಡ್ ಕಲರ್ ಅಲ್ಲಿ ಮೊಮೆಂಟಮ್ ಅಲ್ಲಿ ಇದರ ಕೆಳಗೆ ಪ್ರೈಸಿಂಗ್ ಕೊಟ್ಟರೆ, ನನಗೆ ಇನ್ನೂ ಅರ್ಲಿ ಇಂಡಿಕೇಶನ್ ನನಗೆ ಈ ನೀಲಿ ಕಲರ್ ಝೋನ್ ಏನಿತ್ತು, ಈ ಬ್ಲೂ ಕಲರ್ ಝೋನ್ ಏನಿತ್ತು, ಇದನ್ನ ಮಾರ್ಕೆಟ್ ಬೀಟ್ ಮಾಡಿದೆ. ಒಂದು ಶಾರ್ಟ್ ಟರ್ಮ್ ಅಂದ್ರೆ ಲಾಸ್ಟ್ 1 year ಅಲ್ಲಿ ಅಥವಾ 6 months 1 year ಅಲ್ಲಿ ಇದ್ರ ಕೆಳಗೆ ಪ್ರೈಸ್ ಆಕ್ಷನ್ ಆಗಿರ್ಲಿಲ್ಲ. ಸೊ ಈಗ ಅದರ ಒಂದು ಪ್ರೈಸ್ ಆಕ್ಷನ್ ನನಗೆ ನೋಡಿ, ಲಾಸ್ಟ್ ಟೈಮ್ ಇದ್ರ ಕೆಳಗೆ ಪ್ರೈಸ್ ಆಕ್ಷನ್ ಆದಾಗ ಮಾರ್ಕೆಟ್ ಎಲ್ಲಿ ತನಕ ಬಿದ್ದಿತ್ತು ನೋಡಿ, ಇಲ್ಲಿ ತನಕ ಬಂದಿದೆ. ವಾಪಸ್ ಟೆಸ್ಟ್ ಮಾಡಿ ಕೋವಿಡ್ ಟೆಸ್ಟ್ ಮಾಡಿ ವಾಪಸ್ ಇಲ್ಲಿ ತನಕ ಬಿದ್ದಿರ್ತಾನೆ ಇಲ್ಲಿ. ಸೊ ಹಾಗಾಗಿ ನನಗೆ ಲಾಸ್ಟ್ ಟೈಮ್ ಕೂಡ ಒಳ್ಳೆ ಒಂದು ಕರೆಕ್ಷನ್ ಕೊಡ್ತು, ಈ ಟೈಮ್ ಕೂಡ ಒಳ್ಳೆ ಕರೆಕ್ಷನ್ ಕೊಡ್ತು. ಲಾಸ್ಟ್ ಟೈಮ್ ಇದಾದಾಗ ಅವಾಗ ನೆಕ್ಸ್ಟ್ ಸಪೋರ್ಟ್ ಇದಾಗಿತ್ತು ನನಗೆ, ಆ ಟೈಮಲ್ಲಿ 4,000 ಪಾಯಿಂಟ್ ಹತ್ರ ಬಿದ್ದಿತ್ತು ಆ ಪಾಯಿಂಟ್ ಅಲ್ಲಿ. ಸೊ ನನಗೆ ಅಕಸ್ಮಾತ್ ಏನಾದ್ರು ಇಲ್ಲಿ ರೆಡ್ ಕಲರ್ ಒಂದು ಝೋನ್ ಬಂದರೆ ಡೈಲಿ ಚಾರ್ಟ್ ಅಲ್ಲಿ ಇದ್ರ ಕೆಳಗೆ ಬೌನ್ಸ್ ಬ್ಯಾಕ್ ಝೋನ್, ಇದು ಬೌನ್ಸ್ ಬ್ಯಾಕ್ ಆದ್ರೆ ಆಮೇಲೆ ನೋಡೋಣ. ಈಗ ಅಕಸ್ಮಾತ್ ರೆಡ್ ಕಲರ್ ಬಂದ್ಬಿಟ್ರೆ ನನಗೆ ಪಾಸಿಬಿಲಿಟಿ ಆಫ್ ಡೀಪರ್ ಕರೆಕ್ಷನ್ ನನಗೆ ಹುಟ್ಕೊಂಡ್ಬಿಡುತ್ತೆ. ಅರ್ಲಿ ಇಂಡಿಕೇಶನ್ ವೀಕ್ಲಿಯಲ್ಲಿ ಕೂಡ ನಿಮ್ಗೆ ಆಗ ಒಂದು ಚಾನ್ಸಸ್ ಇರುತ್ತೆ, ಆಯ್ತಾ, ಕೋವಿಡ್ ಝೋನ್ ಕೆಳಗೆ ಪ್ರೈಸ್ ಆಕ್ಷನ್ ಮಾಡೋಕ್ಕೆ. ಬಟ್ ನನಗೆ ಒಂದು ಅರ್ಲಿ ಇಂಡಿಕೇಶನ್ ಈಗಲಿಕ್ಕೆ ಶುರು ಆಗುತ್ತೆ. ಬೌನ್ಸ್ ಬ್ಯಾಕ್ ಆಗೋಯ್ತು. ಬೌನ್ಸ್ ಬ್ಯಾಕ್ ಆದರೆ ನನಗೇನು ಬೌನ್ಸ್ ಬ್ಯಾಕ್ ಅಂದರೆ ನೋಡಿ, ವಾಪಸ್ ಹಿಂಗೆ ಹೋಗಿದೆ, ಈ ನೀಲಿ ಕಲರ್ ಲೈನ್ನ ಬೀಟ್ ಮಾಡಿದೆ, ಟೆಸ್ಟ್ ಮಾಡಿದೆ. ಅಕಸ್ಮಾತ್ ಇದರ ಮೇಲೆ ಈ ಲೆವೆಲ್ಗಳನ್ನ ಮೇಲೆ ನನಗೆ ಅಕಸ್ಮಾತ್ ಏನಾದ್ರು ಗ್ರೀನ್ ಕಲರ್ ಮೊಮೆಂಟಮ್ ಡೈಲಿಯಲ್ಲಿ ಬಂದರೆ ಪಾಸಿಬಿಲಿಟಿ ಆಫ್ ಟೆಸ್ಟಿಂಗ್ ಈ ಜಾಗ, ಅದಾದ್ಮೇಲೆ ಪಾಸಿಬಿಲಿಟಿ ಆಫ್ ಟೆಸ್ಟಿಂಗ್ ಈ ಜಾಗ, ಈ ಝೋನ್ ನೀಲಿ ಕಲರ್ ಲೈನ್ ಅಥವಾ ಈ ಹಳದಿ ಕಲರ್ ಲೈನ್, ಇದನ್ನ ನನಗೆ ಟೆಸ್ಟ್ ಮಾಡುತ್ತೆ. ಟೆಸ್ಟ್ ಮಾಡಿ ಬೌನ್ಸ್ ಬ್ಯಾಕ್ ಆಗತ್ತಾ, ಅಥವಾ ಟೆಸ್ಟ್ ಮಾಡಿ ಈ ಝೋನ್ ಆಯ್ತಾ, ಈ ಝೋನ್ ಟೆಸ್ಟ್ ಮಾಡಿ ಬೌನ್ಸ್ ಬ್ಯಾಕ್ ಆಗತ್ತಾ, ಅಥವಾ ಟೆಸ್ಟ್ ಮಾಡಿ ಇದ್ರ ಮೇಲೆ ಪ್ರೊಜೆಕ್ಷನ್ ಮಾಡುತ್ತಾ, ಮಾಡಿದ್ರೆ ಆಲ್ ಟೈಮ್ ಹೈ ಕಡೆ ಹೊರಟೈತೆ ಮಾರ್ಕೆಟ್. ಅದ ಅರ್ಥ 30,000 28,000 21 ಏನು ಬರ್ತಾ ನೋಡ್ಕೊಂಡು ಹೋಗೋಣ ನೆಕ್ಸ್ಟ್. ಸೊ ಹೋಗುತ್ತೆ, ಅವಾಗ ನಾನು 5th ವೇವ್ ಅಂತ ಕೌಂಟ್ ಮಾಡ್ಕೊಂಡು ನಾನು ಅಕೌಂಟ್ಗಳನ್ನ ಮಾಡ್ಕೊಂಡು ಹೋಗ್ತಿರ್ತೀನಿ ಅಲ್ವಾ. ಸೊ ಸದ್ಯಕ್ಕೆ ಮಾರ್ಕೆಟ್ ನನಗೆ
ಫಸ್ಟು ಹಂತ ಅಂದರೆ ಈ ಒಂದು ಜಾಗದ ಮೇಲೇ ಸಿಕ್ಬಿಟ್ರೆ ನನಗೆ ನನ್ನ ಫಸ್ಟು ಹಂತ ನನಗೆ ಇದನ್ನು ಟೆಸ್ಟ್ ಮಾಡುತ್ತಾ, ಆಮೇಲೆ ಇದನ್ನು ಟೆಸ್ಟ್ ಮಾಡುತ್ತಾ, ಅಥವಾ ಇದು ಅಂದರೆ ಈ ಝೋನ್ ಮಾಡುತ್ತಾ ಅಂತ ನೋಡ್ಬೇಕಾಗತ್ತೆ. ಅಕಸ್ಮಾತ್ ಏನಾದ್ರು ಮಾರ್ಕೆಟು ಇದರ ಕೆಳಗೆ ನನಗೆ ರೆಡ್ ಕಲರ್ ಕೊಟ್ಟರೆ ಆವಾಗ ನಾನು ಏನು ಮಾಡಬೇಕು ಅಂತ ನಾವು ನೆಕ್ಸ್ಟ್ ಯೋಚನೆ ಮಾಡಬೇಕಾಗುತ್ತೆ. ಎಷ್ಟು ಬ್ಯೂಟಿ ಅಲ್ವಾ ಪ್ರೈಸ್ ಆಕ್ಷನ್, ಸೂಪರ್ ಬ್ಯೂಟಿ. ಪ್ರೈಸ್ ಆಕ್ಷನ್ ಹೇಳ್ಕೊಳಕ್ಕೆ ನಿಮ್ಗೆ ಅಷ್ಟು ಇಷ್ಟಪಡ್ತಾನೆ.